ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ನಾವು ಪಟ್ಟನಾಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಪಟ್ಟನಾಗಿ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಫಸ್ಟ್ ಅಪ್ಡೇಟು ಇಟ್ಸ್ ಅಬೌಟ್ ಶ್ರೇಯಸ್ ಅಯ್ಯರ್ ಪ್ರೆಸೆಂಟ್ ಇರ್ತಾರಾ ಅಂತ ಕೇಳಿದ್ರೆ ಅವ್ರಿಗೆ ಇನ್ನೂ ಆಗಿರೋಂಥ ಇಂಜುರಿ ಇನ್ನೂ ಅವ್ರು ಫುಲ್ಲಾಗಿ ರಿಕವರೇ ಆಗಿಲ್ಲ. ಅವ್ರು ರಿಹ್ಯಾಬ್ಗೂ ಹೋಗಿಲ್ಲ. ರಿಹ್ಯಾಬ್ಗೆ ಹೋಗಿ ಅವರು ಅಲ್ಲಿಂದ ಗ್ರೀನ್ ಕ್ಲಿಯರೆನ್ಸ್ ಸಿಕ್ಕಿ ಇಂಡಿಯನ್ ಸ್ಕ್ವಾಡಿಗೆ ಅವ್ರು ಸೆಲೆಕ್ಟ್ ಆಗಬೇಕು ಅಂತ ಅಂದರೆ ಯಾಕೋ ಇವರು IPL ನೆಕ್ಸ್ಟು ಆಡೋ ಥರ ಕಾಣಿಸ್ತೈತೆ. ಸೀನ್ನ ನೋಡ್ತು ಅಂದರೆ IPL ಆದ ನಂತರ ಬಹುಶಃ ಇವರು ಇಂಡಿಯನ್ ಟೀಮಿಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನೇನು ಹೆಂಗಿರು T20ಗಂತೂ ಖಂಡಿತ T20 ವರ್ಲ್ಡ್ ಕಪ್ ಅಂತೂ ಶ್ರೇಯಸ್ ಅಯ್ಯರ್ಗೆ ಅವಕಾಶ ಅಂತೂ ಇರೋದಿಲ್ಲ. ಯಾಕಂದರೆ ಗೊತ್ತಿರೋದೇ ಏನೇನಾಯಿತು ರೀಸೆಂಟಾಗಿ ಅಂತ. ಅವ್ರು ODIಯಲ್ಲಿ ಮಾತ್ರ ಅವಕಾಶ ಸಿಗ್ತಾ ಇರೋವಂಥದ್ದು, T20ಸಲ್ಲಿ ಸಿಗ್ತಾ ಇಲ್ಲ. ಆ್ಯಂಡ್ ಈ ಒಂದು ODIs ಆಡಿಲ್ಲ ಅಂತಂದರೆ ಇವಾಗ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಅವ್ರು ಆಡಿಲ್ಲ ಅಂತಂದರೆ ನೆಲ್ಲಿ ಮುಂದೆ ಬರುವಂಥದ್ದು ಎಲ್ಲೂ ಇಲ್ಲ. ಸೊ ಆದ್ದರಿಂದ ಖಂಡಿತ ODIಸ್ಗೆ ಅವರು ಅನ್ಅವೈಲೇಬಲ್ ಆಗಿದ್ದಾರೆ. IPL ಆದ ನಂತರನೇ ಅವ್ರು ನೆಕ್ಸ್ಟು ಅವೈಲೇಬಲ್ ಆಗೋದು. ಯಾಕಂದರೆ ಅವ್ರಿಗಾಗಿರುವಂಥ ಇಂಜುರಿ ಇನ್ನೂ ಫ್ಯೂ ಮಂತ್ಸ್ ಬೇಕಂತೆ ಅವ್ರು ರಿಕವರ್ ಆಗೋದಕ್ಕೆ. ಅಪ್ಡೇಟ್ ಬಿಟ್ಟು ಆ್ಯಶಸ್ಸಲ್ಲಿ ಹಾವಳಿ ಕೊಡ್ತಾ ಇರೋವಂಥ ಮಿಚೆಲ್ ಸ್ಟಾರ್ಕ್ ಅವರು ಹೈಸಲ್ವುಡ್ ಅವ್ರನ್ನ ನೆನೆಸ್ಕೊಂಡಿದ್ದಾರೆ. ಒಂದು ಪೇಪರ್ ಕೊಟ್ಟರೆ ಹೈಸಲ್ವುಡ್ನ ಬರೆದ್ಬಿಟ್ಟು ಅಂದರೆ ಡ್ರಾ ಮಾಡಿಬಿಟ್ಟು IPLದು ಒಂಥರ ಸ್ಟೇಡಿಯಮಲ್ಲಿ ಡ್ರಾ ಮಾಡಿಬಿಟ್ಟು ಆ ವಿಕೆಟ್ನ ಡ್ರಾ ಮಾಡಿಬಿಟ್ಟು ಅಲ್ಲಿ ಹೈಸಲ್ ಗಾಡ್ ಅಂತ ಬರೆದ್ಬಿಟ್ಟು ಪಕ್ಕದಲ್ಲಿ RCB ಅಂತ ಬರೆದಿದ್ದಾರೆ. ಆ್ಯಂಡ್ ಹಿಂಗೆ ತೋರಿಸ್ತಾರೆ. ಅಂದರೆ ಇವ್ರು ಹೆಂಗೆ ಅನ್ಕೊಂಡಿದ್ದಾರೆ ಅಂತಂದರೆ ಈ ಸಲ ಟ್ರೋಫಿಗೆ ಇದ್ರಲ್ಲ ನಮ್ಮ RCB ಅದು ಹೈಸಲ್ವುಡ್ ಕೂಡ ಒಂದು ಮೇಯ್ನ್ ಕಾರಣ, ಮುಖ್ಯ ಕಾರಣ ಅದಕ್ಕೆ ಅಂತ ಅನ್ಕೊಂಡಿದ್ರೆ. ಹೌದು, ನಿಜವಾಗ್ಲು ಹೈಸಲ್ವುಡ್ ಬಂದಿಲ್ಲ ಅಂದರೆ ಫೈನಲ್ ಯಾವ ಥರ ಬೌಲಿಂಗ್ ಬಂದಿದ್ದಲ್ಲಿ ಹೈಸಲ್ವುಡಿಂದ ನಾಕೌಟ್ಸ್ಗಳಲ್ಲಿ ಎಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಲ್ಲಿ. ನಾಕೌಟ್ಸ್ಗಳಲ್ಲಿ ಮಾತ್ರ ಅಂತಲ್ಲ, ಹೈಸಲ್ವುಡ್ ಕಳೆದ 2 ವರ್ಷದಿಂದ RCBಗೆ ಸಾಕಾದಾಗೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಅಲ್ಲಿ ಅವ್ರಿಗೆ ಇಂಜುರಿ ಆಗಿತ್ತು. ಇಂಜುರಿಯಿಂದ ವಾಪಸ್ ಅವರು ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಆಸ್ಟ್ರೇಲಿಯಾದಿಂದ ಅವರಿಗೆ ಈ ಕಡೆಯಿಂದ WTC ಬೇರೆ ನಡೀತಾ ಇರುತ್ತೆ. ಇಲ್ಲ ಗುರು ನಾನು IPL ಆಡಬೇಕು ಅಂತ RCBಗೆ ಆಡಲೇಬೇಕು ಅಂತ ಅಲ್ಲಿಂದ ಬರ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಈ ಥರ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಮ್ಯಾಚ್ ವಿನಿಂಗ್, ಟೂರ್ನಮೆಂಟ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಹೈಸಲ್ ಗಾಡ್ ಅಲ್ಲದೆ ಇನ್ನೇನು ಗುರು. ಹೌದು, ನಾವು ಕರಿಬೇಕು ಹೈಸಲ್ ಗಾಡ್ ಅಂತ RCB ಫ್ಯಾನ್ಸ್ಗಳು. ಇಲ್ಲಿ ಏನು ದೊಡ್ಡ ಮೇಧಾವಿನ ಅಲ್ಲಿ ಹೈಸಲ್ವುಡ್ ಅಂತ ಟ್ರೀಟ್ ಮಾಡಂಗೆ. ಹೌದು, ದೊಡ್ಡ ಮೇಧಾವಿನ ಹೈಸಲ್ವುಡ್. ಅಪ್ಡೇಟ್ ನಂಬರ್ 3, ಏನ್ ಗುರು ಆಸ್ಟ್ರೇಲಿಯನ್ಸು ಕಮ್ ಬ್ಯಾಕ್ ಅಟ್ ಇಟ್ಸ್ ಬೆಸ್ಟ್. ಫಸ್ಟ್ ಇನ್ನಿಂಗ್ಸಲ್ಲಿ ಕಚ್ಕೊಂಡಂತ ಆಸ್ಟ್ರೇಲಿಯನ್ ಟೀಮು ಸೆಕೆಂಡ್ ಇನ್ನಿಂಗ್ಸಲ್ಲಿ 2 ವಿಕೆಟ್ ಕಳ್ಕೊಂಡು 200+ ಹೊಡಿತಾರೆ ಈ ವಿಕೆಟಲ್ಲಿ ಅಂತಾನೆ ನಂಬ್ತೀರಾ? ಹೌದು, ನಂಬಲೇಬೇಕು. ಆಸ್ಟ್ರೇಲಿಯನ್ ಟೀಮ್ ವಾಟ್ ಇಸ್ ಬೆಸ್ಟ್ ಅಂತ ಹೋಮಲ್ಲಿ ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಂಥ ಇಂಗ್ಲೆಂಡ್ ಟೀಮು ಟಾಸ್ ಗೆದ್ಬಿಟ್ಟು ಅವ್ರದ್ದು 170+. ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯನ್ ಟೀಮ್ ಬಂದ್ಬಿಟ್ಟು ಕಚ್ಕೊಂತಾರೆ ಅಲ್ಲಿ 130+ಗೆ. ಫಸ್ಟ್ ಇನ್ನಿಂಗ್ಸ್ ಲೀಡ್ ತೊಗೊಂಡಿದ್ದು ಇಂಗ್ಲೆಂಡ್ ಟೀಮು. ಇಂಗ್ಲೆಂಡು 160+ ಅಷ್ಟೇ ಹೊಡೆಯೋಕ್ಕಾಗಿದ್ದು ಅವರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಲ್ಔಟ್ ಆಗ್ತಾರೆ. ಆಮೇಲೆ ಮತ್ತೆ ಆಸ್ಟ್ರೇಲಿಯನ್ ಟೀಮ್ ಬ್ಯಾಟಿಂಗ್ ಬಂದ್ಬಿಟ್ಟು 200+ ಹೊಡಿತಾರೆ. 2 ವಿಕೆಟ್ನ ಕಳ್ಕೊಂಡು ಅದರಲ್ಲಿ ಟ್ರಾವಿಸ್ ಹೆಡ್ ಸೆಂಚುರಿನ ಹೊಡೆದಾರೆ. ಈ ಒಂದು ವಿಕೆಟಲ್ಲಿ ಕ್ರೆಡಿಟ್ ಗೋಸ್ ಟು ಟ್ರಾವಿಸ್ ಹೆಡ್ ಆ್ಯಂಡ್ ಮಿಚೆಲ್ ಸ್ಟಾರ್ಕು. ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ ಕಾರಣ ಆಗಿರೋದು ಈ 2 ಮೇನ್ ಪ್ಲೇಯರ್ಸು, ಟ್ರಾವಿಸ್ ಹೆಡ್ ಜೊತೆಗೆ ಇವರು. ಆ್ಯಂಡ್ ಮಾನಸ್ ಲಬುಷೇನ್ ಕೂಡ ಚೆನ್ನಾಗಿನ ಬ್ಯಾಟಿಂಗ್ ಆಡಿದ್ದಾರೆ. 2 ವಿಕೆಟ್ ಕಳ್ಕೊಂಡಿರೋದು ಗುರು. ಇಲ್ಲಿ ನೋಡಿ, ಇಂಗ್ಲೆಂಡ್ ಟೀಮು 172ಗೆ ಆಲ್ಔಟು, ಆಮೇಲೆ 164ಗೆ ಆಲ್ಔಟ್ ಆದಂಥವ್ರು. ರಿಕವರ್ ಆಗೋದಕ್ಕೆ ಆಗಲೇ ಇಲ್ಲ ಅಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಂಡಂಥವ್ರು ಗೆಲ್ಲೋದಕ್ಕೆ ಆಗಲೇ ಇಲ್ಲ ಅಲ್ಲಿ. ಆಸ್ಟ್ರೇಲಿಯನ್ ಟೀಮ್ ಆಡಿದಂಥ 4ನೇ ಇನ್ನಿಂಗ್ಸ್ ಬ್ಯಾಟಿಂಗ್ಗೆ 4ನೇ ಇನ್ನಿಂಗ್ಸಲ್ಲಿ ಈ ಥರ ಆಡಿದಿಲ್ಲ ಗುರು ಬ್ಯಾಟಿಂಗ್ನ ಇವರು. ನಂಬೋ ಅಂತ ಮಾತಾ ಇದಿಲ್ಲ ನೋಡಿ. ಟ್ರಾವೆಲ್ ಸೈಡ್ ಒಬ್ಬರನ್ನ 123 ಹೊಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ 132ಗೆ ಆಲ್ಔಟ್ ಆಗಿದೆ ಅಲ್ಲಿ. ನಂಬ್ತೀರಾ? ನಂಬಲೇಬೇಕು. 4th ಇನ್ನಿಂಗ್ಸಲ್ಲಿ ಈ ಥರ ಬ್ಯಾಟಿಂಗ್ ಆಡಿದ್ದಾರೆ ಅಂತಂದರೆ. ಅಪ್ಡೇಟ್ ನಂಬರ್ 4, ಹೌದು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲನೇ ಡೇ ನೋಡ್ತು ಅಂತಂದರೆ ಖಂಡಿತ ಸ್ಟೇಡಿಯಂ ಎಲ್ಲ ಖಾಲಿ ಎಂಟಿ ಸ್ಟೇಡಿಯಮ್ಮು ಕಾಣಿಸ್ತಾ ಇದೆ. ಸೊ ಇದನ್ನು ಗಮನಿಸ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಜಮಾನದಲ್ಲಿ ಹೇಳಿದರು, ಒಂದು 5 ಸ್ಟೇಡಿಯಂನ ಒಂದು 5 ಮೇಯ್ನಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಟೆಸ್ಟ್ ಆಡ್ಸೋದಕ್ಕೋಸ್ಕರನೇ ಒಂದು 5 ಸಿಟಿಗಳನ್ನ ನಾವು ಮೇಯ್ನಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಟೆಸ್ಟ್ ಕ್ರಿಕೆಟ್ನ ನಾವು ಅಲೈವ್ ಆಗಿ ಇಟ್ಕೊಬೇಕು ಅಂತ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇವರು 6 ಸ್ಟೇಡಿಯಮಲ್ಲಿ ಗುವಾಹಟಿಲಿ ಮೊದಲನೇ ಮ್ಯಾಚ್. ಹೌದು, ಆಡಿಸ್ಬಾರ್ದು ಅಂತಲ್ಲ, ಯಾರು ಬರ್ತಾರೆ ಗುರು ಗುವಾಹಟಿಲಲ್ಲಿ? ಏನಲ್ಲ ವಿರಾಟ್ ಕೊಹ್ಲಿ ಇದ್ದಾರ, ಸೂಪರ್ ಸ್ಟಾರ್ಸ್ ಇದ್ದಾರ ಅಲ್ಲಿ ಕ್ರಿಕೆಟರ್ಸ್ಗಳು. ಸೂಪರ್ ಸ್ಟಾರ್ಸ್ ಇನ್ನೂ ಆಗ್ತಾ ಇದ್ದಾರೆ, ಬಟ್ ಆದರೆ ಸಪೋರ್ಟ್ ಅನ್ನೋದು ಸಿಗಬೇಕಲ್ಲ. ಎಲ್ಲ ಕಡೆ ಜನ ಬರ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇವಾಗ ಕೆಲವೊಂದು ಸಿಟಿಗಳಿದ್ದಾವೆ, ಅಲ್ಲಿ ಎಂಥ ಮ್ಯಾಚ್ ಮಾಡಿದ್ರು ಕೂಡ ಜನ ಬಂದೇ ಬರ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಮಾಡಿದ್ವಿ. ಇವಾಗ ಬೆಂಗಳೂರು ತೊಗೊಳ್ಳಿ, ಚೆನ್ನೈ ತೊಗೊಳ್ಳಿ, ಮುಂಬೈ ತೊಗೊಳ್ಳಿ, ಎಂಥ ಮ್ಯಾಚ್ ಮಾಡಿದ್ರು ಕೂಡ ಜನ, ಈಡನ್ ಗಾರ್ಡನ್ಸ್ ತೊಗೊಳ್ಳಿ, ಎಂಥ ಮ್ಯಾಚ್ ಮಾಡಿದ್ರು ಕೂಡ ಜನ ಬಂದೇ ಬರ್ತಾರೆ. ಇಂಥ ವೆನ್ಯೂಸ್ಗಳನ್ನ ನೀವು ಒಂಥರ ಒಂದು 5 ವೆನ್ಯೂಸ್ಗಳನ್ನ ಇವಾಗ ಆಸ್ಟ್ರೇಲಿಯನ್ಸ್ ಇಟ್ಕೊಂತಾರಲ್ಲ, ಒಂದು 5-6 ವೆನ್ಯೂಗಳನ್ನ ಎಲ್ಲದಕ್ಕೂ ಒಂದು ಟೆಸ್ಟ್ ಅಂತ ಬಂದಾಗ 5-6 ವೆನ್ಯೂ ಇಟ್ಕೊಂಡಿರ್ತಾರೆ. ಸೊ ಆ ಥರ ನಾವು ಕೂಡ ಇಟ್ಕೊಬೇಕು ಅಂತ ಹೇಳ್ತಾರೆ. ಎಲ್ಲ ಕಡೆ ಬರ್ತಾರೆ ಇವರು ಇಂಡಿಯನ್ಸು. ಅಪ್ಡೇಟ್ ನಂಬರ್ 5, ನಗ ಗೊತ್ತಾಯ್ತು ಗುರು ಇದನ್ನು ನೋಡಾದ್ಮೇಲೆ ನನಗೆ. ಗಂಭೀರ್ ಎಣ್ಣೆನ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಒಂಥರ ಅವ್ರನ್ನೇ ಹೊಡೆದ್ರೆ ಅಂತ ಹೇಳಬೇಕು ರವಿ ಶಾಸ್ತ್ರಿ ಅವರು. ಕೋಚಸ್ ಹೂ ಕಾಂಟ್ ವಿನ್ ಮ್ಯಾಚಸ್ ಅಟ್ ಹೋಮ್ ಶುಡ್ ರಿಟರ್ನ್ ಟು ರಣಜಿ ಆನ್ ಡೊಮೆಸ್ಟಿಕ್ ಕ್ರಿಕೆಟ್ ಆ್ಯಂಡ್ ಪ್ರೂವ್ ದೆಮ್ಸೆಲ್ಫ್ ಬಿಫೋರ್ ಬೀಯಿಂಗ್ ಕನ್ಸಿಡರ್ಡ್ ಇನ್ ಫ್ಯೂಚರ್ ಪ್ಲ್ಯಾನ್ಸ್. ಐ ಆಮ್ ಜಸ್ಟ್ ಸೇಯಿಂಗ್ ಅಂತ ಹೇಳಿದ್ದಾರೆ. ಆದರೆ ಹೋಮ್ ಸೀರೀಸ್ನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅಂದರೆ, ಟೆಸ್ಟ್ ಮ್ಯಾಚ್ ಎಸ್ಪೆಷಲಿ ಹೋಮ್ ಸೀರೀಸ್ನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ
ಒಂಥರ ಇವರ ಕೋಚಿಂಗ್ ಪೀರಿಯಡಲ್ಲಿ ಹೆಂಗಿದೆ ಅಂತಾರೆ ಇಂಡಿಯನ್ ಟೀಮು. ಹೌದು, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ, ಏಷ್ಯಾ ಕಪ್ ಗೆದ್ದಿದೆ. ಸೊ ಅವೆರಡು ಪಾಸಿಟಿವ್ ಬಂತು ಅಂದರೆ ನೆಗೆಟಿವ್ಸು ಇನ್ನೂ ಸಿಕ್ಕಾಪಟ್ಟೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ T20 ವರ್ಲ್ಡ್ ಕಪ್ ಬೇರೆ ಅಪ್ಕಮಿಂಗ್ ಬರ್ತಾ ಇದೆ. ಸೊ ಅವರ ಕೋಚಿಂಗಲ್ಲೇ ಹೋಗುವಂಥದ್ದು. ಸೊ ಏನು ಮಾಡ್ತಾರೆ ಅಂತ ನೋಡೋಣ.